ನನ್ನ ಮೇಲೆ ದೊಡ್ಡ ಆಪಾದನೆ ಬರ್ತಾ ಇತ್ತು. ಅದು ಜೊತೆಗಾರ ಸಿನಿಮಾದ ಪ್ರೆಸ್ ಮೀಟ್. ಸ್ಟಾಪ್ ಅಂತ ಹೇಳಿ, ಸಾರಿ ಅಷ್ಟೇ, ಒಂದು ಎರಡು ಅಕ್ಷರ ಅದು ಹೇಳ್ಬೋದು. ನಾನೇಕೆ ಕೇಳಬೇಕು, ಸಾರಿ. ನೀನು ಹಾಗೆಲ್ಲ ಮಾತಾಡ್ಲಿಕ್ಕಾಗಲ್ಲ. ನಾವು ಪತ್ರಕರ್ತರು ನಾವು ಪ್ರಶ್ನೆ ಕೇಳಿದ್ವಿ, ಒಂದು ಕೇಳ್ತಾ ಇದ್ವಿ. ನಾನು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಿಮಗೆ ಬೇಕಿದ್ರೆ ಎದ್ದು ಹೋಗಿ ಅಂತೇಳಿ. ಅಲ್ಲಿಗೆ ರಮ್ಯ ಬರಬಾರ್ದು ಅಂತೇಳಿ. ರಮ್ಯ ಬಿಟ್ಟು ಹೋದ ಜಾಗ ಇದೆಯಲ್ಲ, ಆ ಸೀಟ್ ಇವತ್ತಿಗೂ ಖಾಲಿ ಇದೆ. ಆತ್ಮೀಯವಾಗಿ ನಡೆಸ್ಕೊಂಡಿದ್ದು ಪುನೀತ್ ನನ್ನನ್ನು. ಶಂಕರ್ನಾಗ್ ಮತ್ತೆ ಇದು ನನಗೆ ತುಂಬ ಕಾಡಿದ ಸಾವು. ಇಲ್ಲಿ ಸುದೀಪ್, ಇಲ್ಲಿ ದರ್ಶನ್, ಅದರಲ್ಲಿ ನಾನು. ಸುದೀಪ್ ಏನು ದರ್ಶನ್ದು ಯಾಕೆ ಮತ್ತೆ ಸರಿ ಹೋಗಲ್ವಾ ಅಂತ. ಗುರುಗಳೇ, ಅದು ಮಾತ್ರ ಕೇಳಬೇಡಿ, ಆ ವಿಷಯ ಬೇಡ. ನಿಜವಾದ ಅಭಿಮಾನಿಗಳು ಇದನ್ನ ಮಾಡ್ತಾ ಇಲ್ಲ, ಯಾರೋ ಬೇರೆ ಇರ್ಬೋದೇನೋ ಮಾಡ್ತಾ ಇರ್ಬೋದು. ದುರಭಿಮಾನಿಗಳು ಅಂತೇಳಿ ಅವರು ಮಾಡ್ತಾ ಇರ್ಬೋದು, ಹೇಳಲಿಕ್ಕಾಗಲ್ಲ. ಈಗ ಚಿತ್ರರಂಗದಲ್ಲಿ ಪ್ರೆಸ್ ಮೀಟ್ ಅಂದ್ರೆ ಒಂದು ಸರಳವಾಗಿ ನೋಡ್ತಾ ಇದ್ದಾರೆ, ಓ ಪ್ರೆಸ್ ಮೀಟ್ ಇದೆ ಹೋಗೋಣ ಅಷ್ಟೇ. ಆದರೆ ನಿಮ್ಮದು ಪ್ರೆಸ್ ಮೀಟ್ ನಡೆಯುವಾಗ ಕಲಾವಿದರು ಲೇಟಾಗಿ ಬಂದಾಗ ಒಂದಷ್ಟು ಕಾಂಟ್ರವರ್ಸಿಸ್ ಆಗ್ತಿತ್ತಾ, ಅಥವಾ ನೀವುಗಳು ಯಾರಾದರೂ ಒಗ್ಗಟ್ಟಾಗಿ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರಾ? ಯಾರಿಲ್ಲ, ಯಾರು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ರು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಅಲ್ಲಿ ಎಲ್ಲಾದರೂ ನಾನೇನಾದರೂ ಪ್ರಶ್ನೆ ಕೇಳಲಿಕ್ಕೆ ಹೊರಟ್ರೆ ನನ್ನ ಮೇಲೆ ದೊಡ್ಡ ಆಪಾದನೆ ಬರ್ತಾ ಇತ್ತು. ಅವರು ಜಮದಗ್ನಿ ಅಂತೇಳಿಯೋ, ದುರ್ವಾಸ ಅಂತೇಳಿಯೋ, ಹೀಗೆ. ಬಟ್ ಸಾಂದರ್ಭಿಕವಾಗಿ ನನಗೆ ಸಾತ್ವಿಕವಾದ ಸಿಟ್ಟು ಬಂದೇ ಬರುತ್ತೆ ಯಾವತ್ತಿದ್ರು ಅಂತ ಸಂದರ್ಭ ಇದ್ದರೆ ಮಾತ್ರ. ಇಲ್ಲದಿದ್ದರೆ ನನ್ನಂಥ ಸ್ನೇಹಿತ, ನನ್ನಂಥ ಒಬ್ಬ ವ್ಯಕ್ತಿ ಬೇರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಇರುವಂಥ ವ್ಯಕ್ತಿ ನನ್ನನ್ನು ನಾನು ನೋಡಿದ್ದು ಆ ರೀತಿಯಲ್ಲಿ. ಒಂದು ಘಟನೆ ಮಾತ್ರ ನನಗೆ ತುಂಬ ಕಾಡ್ತದೆ, ಆಗಬಾರ್ದಿತ್ತು ಅಂತ ಅನಿಸ್ತದೆ. ಅದು ರಮ್ಯಗೆ ಸಂಬಂಧಪಟ್ಟಿದ್ದು. ರಮ್ಯಾ, ಅದು ಜೊತೆಗಾರ ಸಿನಿಮಾದ ಪ್ರೆಸ್ ಮೀಟು ಎಲ್ಲ ಸೇರಿದ್ವಿ. ಒಂದು 80 ಜನ ಅಲ್ಲಿ ಕೂತ್ಕೊಂಡಿದ್ದೀವಿ, ಆ ಹೋಟೆಲ್ ಹಾಲ್ನಲ್ಲಿ ಕೂತ್ಕೊಂಡಿದ್ದಾರೆ. ಪ್ರೆಸ್ ಮೀಟ್ ಸ್ಟಾರ್ಟ್ ಆಗ್ತಾ ಇಲ್ಲ. ಪ್ರೇಮ್ ನಾಯಕ ಕೂತ್ಕೊಂಡಿದ್ದಾರೆ, ಅಲ್ಲಿ ಟೆಕ್ನಿಷಿಯನ್ ಕೂತ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ ರಾಮ್ಪ್ರಸಾದ್, ಅಶ್ವಿನಿ ರಾಮ್ಪ್ರಸಾದ್ ಅವರು ಎಲ್ಲ ಕೂತ್ಕೊಂಡಿದ್ದಾರೆ. ಯಾರನ್ನ ಕಾಯ್ತಾ ಇದ್ದಾರೆ, ಯಾಕೆ, ಏನು ಸರ್ ಕರೆದೆ ಪ್ರೊಡ್ಯೂಸರನ್ನು, ಏನು ಸಮಸ್ಯೆ ಏನು ಶುರು ಮಾಡಿ. ಒಂದು ಗಂಟೆ ನಾ ಕಾದಿದ್ದಾಯಿತು. 10 ಗಂಟೆಯಿಂದ 11:30 ಗಂಟೆವರೆಗೆ ನಾವು ಕಾದ್ವಿ. ಇಲ್ಲ ರಮ್ಯ ಬರ್ತಾ ಇದ್ದಾರೆ. ಸರಿ, ರಮ್ಯ ಬರಲಿ, ನಮ್ಮ ನಾಯಕಿ ಯಾಕೆ ಬರಲಿ, ಬಂದು ಜಾಯ್ನ್ ಆಗಲಿ, ಮಾತಾಡಲಿ. ಇಲ್ಲ ಸರ್, ಅವ್ರು ಬರಲೇಬೇಕು, ನೀವು ಶುರು ಮಾಡಿ, ನಾನು ಹೇಳ್ತೇನೆ ಅಂತ ಸ್ವಲ್ಪ ಶುರು ಮಾಡಿದ್ದು. ಪ್ರೆಸ್ ಮೀಟ್ ಶುರು ಮಾಡಿದಾಗ ಬಂದು ರಮ್ಯ 2 ಗಂಟೆ ತಡ ಆಗಿ ಬಂದು ಕೂತ್ಕೊಂಡ್ರು. ಏನು ನಮಸ್ಕಾರ, ಅದು ಏನಿಲ್ಲ, ಸೌಜನ್ಯ ಅಂತೇಳಿ ಏನು ನಾವು ಕರಿತೀವೋ ಅಂಥ ನಡವಳಿಕೆ ನಾನು ಅಲ್ಲಿ ಕಂಡಿಲ್ಲ. ಸೊ ನೆಕ್ಸ್ಟ್ ರಮ್ಯ ಮಾತಾಡೋದು ಅಂತೇಳಿ ಎದ್ದು ನಿಂತು ಮಾತಾಡ್ಲಿಕ್ಕೆ ಕೊಟ್ಟರು. ನಾನು ಈ ಸಿನಿಮಾದ ಪಾತ್ರ ಹೇಗೆ ಹೀಗೆ ಅಂತೇಳಿ ಸ್ಟಾಪ್ ಅಂತ ಹೇಳಿದೆ. ಎದ್ದು ನಿಂತು ಸ್ಟಾಪ್. ಎಲ್ಲರೂ ಗಾಬರಿಯಲ್ಲಿ ನೋಡ್ತಾ ಇದ್ದಾರೆ. ಏನು ಇಲ್ಲ, ನೀನು ನಮ್ಮನ್ನು ಈ 80 ಮಂದಿಯನ್ನು ನೀನು 2 ಗಂಟೆ ಕಾಯಿಸಿದ್ದಿ, 2 hours. ಒಬ್ಬೊಬ್ಬನಿಗೆ 2 hours ಅಂದರೆ 160 ಗಂಟೆ ವೇಸ್ಟ್ ಮಾಡಿದ್ದೇನೆ. ಅದರಿಂದ ಫಸ್ಟ್ ಬಂದ ಕೂಡಲೇ ಕ್ಷಮೆ ಕೇಳು, ಸಾರಿ ಅಷ್ಟೇ, ಒಂದು ಎರಡು ಅಕ್ಷರ ಅದು ಹೇಳ್ಬಿಡು. ಹೇಳಿ ಪ್ರೆಸ್ ಮೀಟ್ ಮುಂದುವರಿಸು. ಉಳಿದೆಲ್ಲ ಹೇಳಿದ್ದಾರೆ, ಎಲ್ಲರೂ ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಿಮ್ಮದು ಬೇರೆ ಏನು, ನಾನೇಕೆ ಕೇಳಬೇಕು, ಸಾರಿ. ತಡಾಗಿ ಬಂದಿದ್ದೀಯಮ್ಮ, ನಿನ್ನ ಕಾರಣಕ್ಕಾಗಿ 2 ಗಂಟೆ ನಾವು ಕಾಯ್ತಾ ಇದ್ದೀವಿ, ಇಲ್ಲಿ ಇಷ್ಟು 80 ಜನ ಕಾಯ್ತಾ ಇದ್ವಿ, ಅದಕ್ಕಾಗಿ ಸಾರಿ ಅಂತ ಕೇಳ್ತೀವಿ. ಏನು ಹೀಗೆ ತಪ್ಪು? ಇಲ್ಲ ನಾ ಕೇಳಲ್ಲ, ಪ್ರೊಡ್ಯೂಸರ್ ಕೇಳಲಿ. ಪ್ರೊಡ್ಯೂಸರ್ ಯಾಕೆ ಕೇಳಬೇಕು? ಅವ್ರು ಮೊದಲೇ ಬಂದು ಕೂತ್ಕೊಂಡಿದ್ದಾರೆ, ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಕೇಳ್ಬಿಟ್ಟು. ಪ್ರೊಡ್ಯೂಸರ್ ಬರ್ಲಿಕ್ಕೆ ಹೇಳಿದ್ರೆ ನಾವು, ನೀನು ಮತ್ತೆ ಏಕವಚನ ಶುರು ಆಯ್ತಲ್ಲ, ನೀನು ಕರೆದಿದ್ದಕ್ಕೆ ನಾವು ಬಂದಿದ್ದಲ್ಲ, ಪ್ರೊಡ್ಯೂಸರ್ ಕರೆದಿದ್ದಾರೋ ನಾವು ಬಂದಿವೆ ಅಂತೇಳಿ. ಇಲ್ಲ ನೀವು ಹಾಗೆಲ್ಲ ಮಾತಾಡ್ಲಿಕ್ಕಾಗಲ್ಲ, ನೀನು ಹಾಗೆಲ್ಲ ಮಾತಾಡ್ಲಿಕ್ಕಾಗಲ್ಲ. ನಾವು ಪತ್ರಕರ್ತರು ನಾವು ಪ್ರಶ್ನೆ ಕೇಳಿದ್ದು, ಒಂದು ಕೇಳ್ತಾ ಇದ್ವಿ, ಕ್ಷಮೆ ಕೇಳಿಬಿಡು ಅಂತೇಳಿ, ಸೌಜನ್ಯದಿಂದ ಕೇಳಿಬಿಡು, ಎಲ್ಲ ಮುಗೀತು, ಸಮಸ್ಯೆ ಇಲ್ಲ. ನಾನು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಿಮಗೆ ಬೇಕಿದ್ರೆ ಎದ್ದು ಹೋಗಿ ಅಂತ ಹೇಳ್ಬಿಡು. ಹೌದಾ, ಅಷ್ಟೇನಾ? ಹೌದು ಅಷ್ಟೇ ಅಂತ ನಾನು ಎದ್ದು ಹೊರಟಿದ್ದ ಸ್ಟೈಲು ನಾನು ಆಮೇಲೆ ಟಿ ವಿಯಲ್ಲಿ ನೋಡಿದ್ದೆ. ಅದು ಸ್ಲೋ ಮೋಷನಲ್ಲಿ ಏನೇನೇ ಮಾಡಿ ತೋರಿಸಿದ್ದು, ಬಾಗಿಲು ತೆಗೆದು ಹೇಗೆ ಹೋಗೋದಿಲ್ಲ, ಎಲ್ಲ ಬಂದ್ಬಿಡೋದಾ, ಎಲ್ಲ ಜರ್ನಲಿಸ್ಟ್ಗಳು ಬಂದ್ಬಿಟ್ರು. ನನಗೆ ಆಶ್ಚರ್ಯ, ನಾನೊಬ್ಬ ಬಾಯ್ಕಾಟ್ ಮಾಡಿದ್ದು, ಎಲ್ಲ ಪ್ರೆಸ್ ಮೀಟೇ ಮುಗ್ದೋಯ್ತು ಅಲ್ಲಿಗೆ ನನ್ನಿಂದಾಗಿ. ಎಲ್ಲ ಹೊರಗೆ ಡಿಸ್ಕಷನ್ ಮಾಡಿದ್ದು, ಗಣೇಶ್ ಪಕ್ಕಾ ಮಾಡಿದ್ದು. ಅಲ್ಲಿ ಎಲ್ರಿಗೂ ಅನಿಸಿದೆ, ನಾನು ಮಾತಾಡಬೇಕಾದ್ದು ಎಲ್ರಿಗೂ ಅನಿಸಿದ ಮಾತೆ. ಹೊರಗೆ ಬಂದ ಮೇಲೆ ಎಲ್ಲ ಮಾತಾಡ್ತಾರೆ, ನಾನು ಹೇಳಬೇಕು ಅಂತಿದ್ದೆ, ನೀವೇ ಹೇಳಿದ್ದೀರಿ ಹಾಗೆ ಹೀಗೆ ಅಂತೇಳಿ. ಅದು ಅಲ್ಲಿಗೆ ಇದಾಯಿತು. ಅವನು ಅಳ್ತಾ ಕೂತ್ಕೊಂಡ ಪ್ರೊಡ್ಯೂಸರ್. ಕೋಟಿ ಹಾಕಿದ್ದೇನೆ ಅಣ್ಣ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಜೀವ ಹೋಗ್ಬಿಡ್ತದೆ. ಇಲ್ಲಿ ಒಂದು ಕೆಲಸ ಮಾಡಿ, ಆಲ್ಟರ್ನೇಟಿವ್ ಒಂದು ಜಾಗದಲ್ಲಿ
ಇನ್ನೊಂದು ಪ್ರೆಸ್ ಮೀಟ್ ಮಾಡಿ, ಅಲ್ಲಿಗೆ ರಮ್ಯ ಬರಬಾರ್ದು ಅಂತ ಹೇಳಿದೆ. ಮಾಡ್ತೀನಿ ಅಂತ ಹೇಳಿದೆ. ಜಾಗ ಬೇಕಾ, ನಾನು ಹೋಗಿ ಹುಡುಕಿ ಕೊಡ್ತೇನೆ, ಮ್ಯಾನೇಜರ್ ಹತ್ರ ಮಾತಾಡಿ ಜಾಗ ಕೊಡಿಸ್ತೇನೆ ಅಂತ ಹೇಳಿದೆ. ಏನು ಬೇಡ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ವಿದೌಟ್ ರಮ್ಯ ಪ್ರೆಸ್ ಮೀಟ್ ನಡೀತು. ಪ್ರೆಸ್ ಮೀಟ್ ನಡೀತು. ನಾನು ಮುಗಿಸಿ ಹೋದೆ. ಹೋಗಿ ಅಲ್ಲಿ ರಮ್ಯ ಕೂತ ಜಾಗ ನೋಡಿದೆ. ಅಂತ ನಂಗೆ ಅನ್ನಿಸ್ತು, ನಾನು ಇದನ್ನು ಮಾಡಬೇಕಾಗಿತ್ತ ಅಂತೇಳಿ. ಕೆಲವೊಮ್ಮೆ ಇದೆ ಇದಕ್ಕೆ ಹಾಡಿಗೆ ಸಂಬಂಧಪಟ್ಟ ಹೇಳಿದ್ರು ಕರ್ಕಶ ಕಂಡ ಅಂತೇಳಿ, ಅದು ನನಗೆ ಬಂದ್ಬಿಡ್ತದೆ ಆ ಕ್ಷಣಕ್ಕೆ. ಅದು ಸಾತ್ವಿಕ ಕೋಪನೇ. ಮಾಡಬೇಕಾಗಿತ್ತ, ನನ್ನ ಸಂಬಂಧಿ ಆಗಿದ್ದರೆ, ನನ್ನ ಮಗಳಾಗಿರ್ತದೆ, ನಾನು ಆ ಥರ ಮಾತಾಡ್ತಿದ್ನ ಅಂತ ನನಗೆ ನನ್ನಲ್ಲೇ ಒಂದು ಪ್ರಶ್ನೆ. ಕಾರ್ನಲ್ಲಿ ಹೋಗ್ತೀನಿ, ಪ್ರಶ್ನೆ ಇದು ಮೊಬೈಲು ಬಿಟ್ಟು ಬಿಡದೆ ಕಾಲ್ಗಳು ಬರ್ತಾಯಿದೆ ಬೇರೆ ಬೇರೆ ಚಾನಲ್ನಿಂದ. ನಾನು ಅದರ ಬಗ್ಗೆ ಏನು ಮಾತಾಡುವ ಸ್ಥಿತಿಯಲ್ಲಿಲ್ಲ, ಮಾತಾಡೋದು ಇಲ್ಲ. ಸರ್ ನೀವು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಳ್ಳಿ, ನಾವು ಡಿಸ್ಕಸ್ ಮಾಡೋಣ. ಎಂತ ಡಿಸ್ಕಸ್ ಮಾಡೋದು, ಅಲ್ಲಿ ನಡೆದಿದ್ದಷ್ಟೇ ಶೂಟ್ ಮಾಡ್ಕೊಂಡಿದ್ದೀರಿ, ಅದೇನು ಮಾಡ್ತೀರಾ ಮಾಡಿ, ನಾನಂತ ಅದಕ್ಕೆ ಸ್ಟುಡಿಯೋಕ್ಕೆ ಬರೋಲ್ಲ. ನಾನು ಅದು ಬಿಟ್ಟೆ, ನನ್ನ ಮುಗೀತು. ಆ ಟೈಮಿಗೆ ಏನು ಅನಿಸ್ಬೇಕೋ ಅದು ಮಾತ್ರ ಮಾಡಿದ್ದು ಅಂತೇಳಿ ಅದು ಅಲ್ಲಿಗೆ ಮುಗೀತು. ಅದು ಆಮೇಲೆ PR ನಾಗೇಂದ್ರ ಫೋನ್ ಮಾಡಿ, ಎಂಥ ದೊಡ್ಡ ಪಬ್ಲಿಸಿಟಿ ಕೊಟ್ಟುಬಿಟ್ರಿ ಗಣೇಶ್ ಜಿ. ಪಬ್ಲಿಸಿಟಿ ಅಂತ ಅದು ಬೇರೆ అంటే ಪ್ಲಸ್ ಮೈನಸ್ ಆಗಿರೋದನ್ನು ಅವರು ಪ್ಲಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಅದು ನಡೆದಿರೋದು ನಿಜ. ಬಟ್ ಸಿನಿಮಾ ಅಂತ ಕ್ಲಿಕ್ ಏನಾಗಿಲ್ಲ. ಇದಾದಮೇಲೆ ನಾನು ನೆನಪಿನ ಅಂಗಳದಲ್ಲಿ ಒಂದು ಪುಸ್ತಕ ಬರೆದೆ. ಅದು ಪರಶಿವಪ್ಪ, ಸ್ನೇಹ ಬುಕ್ ಹೌಸ್ನ ಪರಶಿವಪ್ಪ. ಅದು ಬಿಡುಗಡೆ ಮಾಡಬೇಕು, ಸಮಾರಂಭ ಬೇಡ, ಬಿಡುಗಡೆ ಮಾಡೋ ಒಂದು ಫೋಟೋ ಸಿಕ್ಕಿದ್ರೆ ಸಾಕು. ಯಾರು ಅಂತ ಕೇಳಿದೆ ನಾನು ಅವ್ರ ಹತ್ರ. ರಮ್ಯಾ ಬೇಕು ಅಂತ ಹೇಳಿದ್ರು. ರಮ್ಯಾ ಬೇಕೇ ಬೇಕಾ? ಹೌದು ಬೇಕೇ ಬೇಕು, ಇದನ್ನು ರಮ್ಯಾ ಬಿಡುಗಡೆ ಮಾಡಬೇಕು ಅಂತ. ಅಲ್ಲಿಂದಲೇ ಅವರೇ ಇದ್ದಾರೆ. ರಮ್ಯಾಗೆ ಫೋನ್ ಮಾಡಿದೆ. ಸರ್ ನಾನು ಇಲ್ಲೇ ಇದ್ದೀನಿ, ಯಾವುದು ವೆಸ್ಟ್ ಎಂಡ್ ಹೋಟೆಲಲ್ಲಿ, ಅವ್ರದ್ದು ಒಂದು ಕಾಟೇಜ್ ಇದೆ, ಅಲ್ಲೇ ಇರ್ತಾ ಇದ್ದಿದ್ದು ಆ ಕಾಲದಲ್ಲಿ, ಇಲ್ಲಿ ಬಂದ್ಬಿಡಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ, ಅಂಥದ್ದು ನಡೆದೇ ಇಲ್ಲ ಆ ಥರ ನೋಡ್ಬಿಟ್ರು ಅವರು. ನನಗೆ ಒಂದು ಮುಜುಗರ ಆಗೋಯ್ತು. ಅದು ಗಲಾಟೆ ಮಾಡಿಬಿಟ್ಟು ದೊಡ್ಡ ಇಶ್ಯೂ ಆಗಿತ್ತು. ಅದು ಒಂದು ವಾರ ಚಾನಲ್ನಲ್ಲಿ ಬಂದಿದ್ದೆ ಅದು ಬಿಡೋಲ್ಲ, ಈಗ ಬರೋಲ್ಲ ರಾಜಕೀಯದ್ದು. ಅದೇ ಥರ ಕಂಟಿನ್ಯೂ ಆಗೋಯ್ತು. ಮಾಡಿ ತಪ್ಪಾಯ್ತಪ್ಪ ಅಂತೇಳಿ ಹೇಳಿದೆ. ಹೋದಾಗ ಒಳ್ಳೆ ಕಾಫಿ ತರಿಸಿಕೊಟ್ರು, ತುಂಬ ಸೌಜನ್ಯ ನಡ್ಕೊಂಡ್ರು. ಮತ್ತು ಅವ್ರಿಗೆ ಕೊರಿತಾ ಇದೆ, ನಾನು ಎಂಥ ತಪ್ಪು ಮಾಡಿಬಿಟ್ಟಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಅಂತ. ನಾನು ಮಾಡಿದ್ದು ಸರಿ ಇದೆ, ಪತ್ರಕರ್ತ ಮಾಡಿದ್ದು ಸರಿ ಇದೆ. ಬಟ್ ಮಾನವೀಯ ನೆಲೆಯಲ್ಲಿ ಅವಳಿಗೆ ಅಷ್ಟು ಜನರು ಅವಮಾನ ಆಗೋಯ್ತಲ್ಲ ಅಂತ ಅದು ಮಾತ್ರ ನನಗಿರು. ನನ್ನ ಮಗಳಾಗಿರ್ತಾರೆ ನಾ ಮಾಡ್ತಿದ್ನ ಅಂತ ಒಂದು ಅಷ್ಟು ಸೌಜನ್ಯ ಮಾತಾಡಿದ್ರು. ಗಣೇಶ್ ಒಂದು ಕೆಲಸ ಮಾಡೋಣ, ನಾವೊಂದು ಶೂಟಿಂಗ್ ಇದೆ, ಆ ಶೂಟಿಂಗ್ನಲ್ಲಿ ಬಂದು ಇದನ್ನು ಬಿಡುಗಡೆ ಮಾಡ್ತೀನಿ. ಆಡಿಯನ್ಸ್ ಏನಿಲ್ಲಲ್ಲ, ಏನು ಯಾರಿಲ್ಲ, ಅದು ಬಿಡುಗಡೆ ಮಾಡಿದಂಥ ಒಂದು ಫೋಟೋ ಬೇಕು ನಮಗೆ ಅಂತ ಹೇಳಿ ಅಲ್ಲಿ ಹೋದೆ. ಅಲ್ಲಿ ಸಂಜು ವೆಡ್ಸ್ ಗೀತಾ ಶೂಟಿಂಗ್ ನಡೀತಾ ಇತ್ತು. ನಮ್ಮ ಇವರು ನಾಗಶೇಖರ್, ಆಮೇಲೆ ಸತ್ಯ ಹೆಗಡೆ ಇವರಲ್ಲಿದ್ದರು. ಸೊ ಅವ್ರು ನಿಂತ್ಕೊಂಡು ಅದನ್ನು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿ ಒಂದು ಒಳ್ಳೆ ಮಾತಾಡಿದ್ದು. ಸೊ ಅದು ತುಂಬ ಚೆನ್ನಾಗಿ ಹೋಯ್ತು. ಇದು ಈಗಲೂ ಅದು ಗಡ್ಡಿ ಮಾಡಿದ್ದೆ ಆ ಪುಸ್ತಕಕ್ಕೆ. ಯಾವ ರಮ್ಯ, ಅದಕ್ಕೆ ಬಹುಶಃ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರೆಯೋದು 100%. ಅದಕ್ಕೆ ನಾನು ಯಾವತ್ತಿದ್ರು ಹೇಳ್ತೇನೆ, ರಮ್ಯಾ ಬಿಟ್ಟು ಹೋದ ಜಾಗ ಇದೆಯಲ್ಲ, ಆ ಸೀಟ್ ಇವತ್ತಿಗೂ ಖಾಲಿ ಇದೆ, ಯಾರೂ ಅದನ್ನು ತುಂಬಲಿಕ್ಕೆ ಆಗಿಲ್ಲ. ಬಾ ತಾಯಿ, ಬಾ, ನಿನಗೇನಾದ್ರು ನೋವಾಗಿದ್ರೆ ನಾನು ಅದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನೀನು ಗ್ರೇಟ್ ಲೇಡಿ, ನೀನು ಬಾ, ಆ ಜಾಗದಲ್ಲಿ ನೀನೇ. ಈಗಲೂ ಏನು ನೀನು ವಯಸ್ಸಾಯಿತು ಅದಾಯಿತು ನಾನು ನಂಬಲಿಕ್ಕೆ ಸಾಧ್ಯ. ನೀನು ನೋಡ್ತಾ ಇದ್ರೆ ಅದೇ ರಮ್ಯಾ, ಹಾಗೆ ಬಂದು ಕೂತ್ಕೋ, ನಿನ್ನ ಸೀಟ್ ಖಾಲಿ ಇದೆ, ಮಾಡು, ಸಿನಿಮಾ ಮಾಡು, ಕಂಟಿನ್ಯೂ ಮಾಡು, ಪ್ರೊಡಕ್ಷನ್ ಮಾಡು, ನಿನ್ನ ತಾಕತ್ತೆಲ್ಲ ನಿನಗಿದೆ, ಬ್ರೇವ್ ಲೇಡಿ ಮಾಡು ಅಂತ ಈಗಲೂ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮತ್ತೆ ನಾವೀಗ ಅಣ್ಣವ್ರ ಮಕ್ಕಳ ಬಗ್ಗೆ ಮಾತಾಡೋದಾದ್ರೆ, ಶಿವರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಮತ್ತೆ ಅಪ್ಪು ಅವರ ಅಗಲಿಕೆ ನಿಮಗೆ ಅವರ ಒಡನಾಟ ಇದ್ದಾಗ ಹೇಗನ್ನಿಸ್ತು? ಇದು ಆಗಬಾರ್ದಿತ್ತು? ಇಲ್ಲ, ಅದು ಇಡೀ ಚಿತ್ರರಂಗ, ಕರ್ನಾಟಕ, ದೇಶ ಅದನ್ನೆಲ್ಲ ಮೀರಿದ್ದು ದುಃಖ. ನನ್ನ ವೈಯಕ್ತಿಕವಾದ ದುಃಖ ಬೇರೆ ಇದೆ. ಯಾಕಂದರೆ ಅಷ್ಟು ಆತ್ಮೀಯವಾಗಿ ನಡೆಸ್ಕೊಂಡಿದ್ದು ಪುನೀತ್ ನನ್ನನ್ನು. ಇನ್ನೊಂದು ಪ್ರೆಸ್ ಮೀಟು, ಈ ಪತ್ರಕರ್ತನಿ ಪ್ರೆಸ್ ಮೀಟು, ಅದು ಇದು ಅಂತೇಳಿ ಅಲ್ಲಿ ಪಾರ್ವತಮ್ಮ, ಪುನೀತ್, ರಾಘಣ್ಣ ಎಲ್ಲ ಕೂತ್ಕೊಂಡಿದ್ದಾರೆ. ಅದು ನಮ್ಮ ವೀರೇಶ್ ಅವರ ಚಿತ್ರಲೋಕ.comನ ಫಂಕ್ಷನ್, ಯಾವುದೋ ಒಂದು ವಾರ್ಷಿಕ ಫಂಕ್ಷನ್. ಅದು ನಾನು ಸ್ವಲ್ಪ ತಡ ಆಯಿತು, ಹಿಂದೆ ಅಂತ ಬೇಗ ಬಂದಿದ್ರು ಕೂಡ ಹಿಂದೆ ಕೂತ್ಕೊಳ್ಳೋದು. ನಾನು ಕೂತ್ಕೊಂಡಿದ್ದೇನೆ. ಪ್ರೆಸ್ ಮೀಟ್ ನಡೀತಾ ಇರುವಾಗ ಅವರವರು ಮಾತಾಡ್ಕೊಳ್ತಾ ಇದ್ದಾರೆ, ಯಾರು ಪಾರ್ವತಮ್ಮ ಮತ್ತು ಪುನೀತ್.
ನಾನು ಹಾಯ್ ಬೆಂಗಳೂರಲ್ಲಿ ಬರೀತಾ ಇದ್ದಾಗ ಹ್ಮ್ ಹಾಯ್ ಬೆಂಗಳೂರು ಏನೋ ಬರ್ತಿರ್ತೇನೆ, ಅದ್ರ ಬಗ್ಗೆ ಏನೋ ಕಮೆಂಟ್ ಮಾಡ್ತಾ ಇದ್ದಾರೆ. ಭಯ. ನಾನು ಅಷ್ಟೇ ಮಟಾಶ್, ನಾನು ಅದರ ಹಾಯ್ ಬೆಂಗಳೂರು ಭಾಷೆಯಲ್ಲಿ ಹೇಳೋದಿದೆ, ಹ್ಮ್ ಇಲ್ಲೇ ಮಟಾಶ್ ಆಗಿಬಿಡ್ತೀನಿ ನಾನು ಅಂತೇಳಿ ಭಯ ಆಯಿತು, ಭಯ ಆತಂಕ ಎಲ್ಲ ಆಯಿತು. ಹ್ಮ್ ಪ್ರೆಸ್ ಮೀಟ್ ಮುಗೀತಾ ಇದೆ, ನಾ ಎದ್ದು ಹೊರಟೆ, ಹ್ಮ್ ತಪ್ಪಿಸ್ಬಿಡೋಣ ಅಂತೇಳಿ. ಆಗ ಕರೆದು ವೀರೇಶ್ ಸರ್ ಬನ್ನಿ, ನನ್ನ ಮಗ ಯಾಕೆ ಕರಿತಾ ಇದ್ದಾನೆ ಪಾರ್ವತಮ್ಮ ಹತ್ರ ಬಂದು, ನಮ್ಮ ಅಪ್ಪಗೆ ನೀವಂದ್ರೆ ತುಂಬ ಇಷ್ಟ, ನಿಮ್ಮ ಮ್ಯಾನರಿಸಮ್, ನೀವು ಮಾತಾಡೋ ಸ್ಟೈಲ್, ನಿಮ್ಮ ಕೋಪ ಅದೆಲ್ಲ ಇಷ್ಟ, ಅವರ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ಬೇಕಂತ ನೀವು ಅಂತೇಳಿ. ನನಗೆ ದೊಡ್ಡ ಗಾಬರಿ, ಆತಂಕ, ಆಶ್ಚರ್ಯ ಎಲ್ಲನೂ ಆಯಿತು ಅಟ್ ಎ ಟೈಮ್. ನೀವು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚಮ್ಮ ಅಂತೇಳಿ. ಸೊ ಅಲ್ಲಿಂದ ಅದೊಂದು ಕಮಿಟ್ಮೆಂಟ್. ಬಟ್ ಆ ಕಾಲ ಕೂಡಿ ಬರಲಿಲ್ಲ. ಪುನೀತ್ ಮಾತಾಡಿದರು, ಪುನೀತ್ ಎದುರು ನಡೆದ ಮಾತುಕತೆ ಅಲ್ಲ ಇದು, ಅವೆಲ್ಲ ಪತ್ರಿಕೆಯಲ್ಲಿ ಬಂದ್ಬಿಡ್ತು, ಪಬ್ಲಿಸಿಟಿ ಆಯಿತು. ಅಂದರೆ ಪುನೀತ್ ಚಿತ್ರದಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತೇಳಿ. ಅದು ಹಾಗೆ ಆದಾಗ ಒಂದು ವರ್ಷ ಕಳೀತು. ಆ 1 ವರ್ಷದಲ್ಲಿ ಯಾವುದೇ ಪ್ರೆಸ್ ಮೀಟಲ್ಲಿ ಪುನೀತ್ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದರೆ ಫಸ್ಟ್ ನಾನು ನೋಡಿದ ಕೂಡಲೇ ಅಲ್ಲಿ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸರ್ ಇದೇನು ಸಿನಿಮಾ ಯಾವತ್ತಿದ್ರೂ ಮಾಡ್ಬೋದು, ಒಂದು ಒಳ್ಳೆ ಕತೆ ಬೇಕು, ಆ ಕಥೆಯಲ್ಲಿ ನಾನು ನೀವು ಪೂರ್ತಿ ಇಡೀ ಸಿನಿಮಾದಲ್ಲಿ ಇರುವಂಗೆ, ನನ್ನ ಜೊತೆ ನೀವು ಇರುವಂಗೆ ಇರಬೇಕು ಅಂತ ಕತೆ ಬಂದ ಕೂಡಲೇ ನಾವು ಶುರು ಮಾಡೋಣ ಅಂತ ಹೇಳ್ತಾ ಇದ್ವಿ. ಇದು ಅಳತೆ ಬಂದು ಆಗಿಲ್ಲ. ಇನ್ನೊಂದು ಇನ್ಸಿಡೆಂಟ್ ಅದಕ್ಕೆ ಸಂಬಂಧಪಟ್ಟು ಹೇಳೋದಿದ್ರೆ, ಕಂಠೀರವ ಸ್ಟುಡಿಯೋ, ನಾನು ನನ್ನ ಮಿಸಸ್ ಗಾಯತ್ರಿ ಹೋಗಿದ್ವಿ ಅಲ್ಲಿಗೆ. ಸೊ ಕ್ಲಾಪ್ ಮಾಡೋ ಸಂದರ್ಭ ನಾವು ಇಬ್ಬರು ಇಲ್ಲಿ ಕೂತ್ಕೊಂಡಿದ್ವಿ. ಅಲ್ಲಿ ನೋಡ್ತೀವಿ, ಅಲ್ಲಿ ಕ್ಲಾಪ್ ಎಲ್ಲ ಮಾಡ್ತಾ ಇದ್ದಾರೆ, ಮುಹೂರ್ತ ಶುರುವಾಗಿದೆ. ಪುನೀತ್ ನನ್ನ ನೋಡಿದರು, ನೋಡ್ಬಿಟ್ಟು ಬನ್ನಿ ಅಣ್ಣ ಅಂತ ಹೇಳಿದರು. ನಾನು ಎದ್ದು ಹೊರಟ್ಬಿಟ್ಟೆ. ಎದ್ದು ಹೊರಟಾಗ ಅಲ್ಲಿ ರಿಸೀವ್ ಮಾಡಿದರು. ಸೊ ಶುರು ಮಾಡೋದ, ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಯಾವಮ್ಮ? ಅಲ್ಲ ನಿಮ್ಮ ಮಿಸಸ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಹುಡುಗ ಓಡ್ಕೊಂಬಂದಮ್ಮ. ಯಾರು ಮಾಡ್ತಾರೆ, ಯಾವ ಸ್ಟಾರ್ ಮಾಡ್ತಾರೆ? ಓಡ್ಕೊಂಡು ಬಂದು ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿ, ಅಮ್ಮ ನೀವು ಬರಬೇಕು, ಅಲ್ಲಿ ಇರಬೇಕು, ನಮ್ಮ ಜೊತೆ ಇರಬೇಕು ಅಂತೇಳಿ ಕರ್ಕೊಂಡು ಹಿಡ್ಕೊಂಡು ಹೋದ. ಅಂತ ವ್ಯಕ್ತಿತ್ವ ಇಲ್ಲ, ಅದು ಯಾವಾಗಲೂ ನಮಗೊಂದು ಕಾಡುವಂಥದ್ದು. ಆಮೇಲೆ ಮಗ ಅಲೋಕ್, ಅವನು ಡ್ಯೂಡಲ್ ಆರ್ಟ್ ಮಾಡಿದ್ದ. ಒಂದು ನವಂಬರಿಗೆ ಒಂದು ಗಿಫ್ಟ್ ಕೊಡೋಣ ಅಂತೇಳಿ ಕನ್ನಡ ಡ್ಯೂಡಲ್ ಆರ್ಟ್ನಲ್ಲಿ ಮಾಡಿ ಫ್ರೇಮ್ ಹಾಕಿ ಕೊಡ್ಲಿಕ್ಕೆ ಹೋದ್ವಿ. ಅಲ್ಲಿ ಹೋದ ಅಷ್ಟೇ ಸೌಜನ್ಯ ನಡ್ಸ್ಕೊಂಡು ಒಂದು ಆರ್ಡ್ರೇ ಕೊಟ್ಬಿಟ್ಟ. PRK ಬ್ಯಾನರ್ ಇದೆಯಲ್ಲ ಈಗ ಏನಿದೆಯೋ ಅದು ಅಲೋಕ್ ಮಾಡಿರೋದು. ಒಂದು ದೊಡ್ಡ ಫ್ರೇಮ್ ಹಾಕಿ ನೀವು ಒಂದು ಮಾಡಿಕೊಡಿ, PRK ಬ್ಯಾನರ್ ಕೊಡಿ ಅಂತೇಳಿ ಅದನ್ನು ಮಾಡಿಕೊಟ್ಟ. ಸಂಭಾವನೆ ಮನೆಗೆ ಬರಬೇಕಿದ್ರೆ ಸಂಭಾವನೆ ಬಂತು, ಅಕೌಂಟ್ನಲ್ಲಿ ದುಡ್ಡು ಬಿತ್ತು. ಅಷ್ಟು ಪರ್ಫೆಕ್ಟ್ ವ್ಯಕ್ತಿ ಪುನೀತ್. ಸೊ ಅದನ್ನು ಹೇಗೆ, ಆ ಸಂಬಂಧವನ್ನು ಹೇಗೆ ಹೇಳೋದು? ನಾನು ಅಲ್ಲಿ ನೋಡಲಿಕ್ಕಾಗಿ, ಶವ ನೋಡಲಿಕ್ಕಾಗಲಿ ಸುಮ್ಮನೆ TV ಮುಂದೆ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ, ಬೇರೆ ಏನು ಅನಿಸಿಲ್ಲ. ಅದನ್ನು ನಂಬೋಕ್ಕೂ ಆಗಲ್ಲ, ನಂಬೋಕ್ಕಾಗಲ್ಲ. ಇದು ಇಲ್ಲ, ಶಂಕರ್ನಾಗ್ ಮತ್ತೆ ಇದು ನನಗೆ ತುಂಬ ಕಾಡಿದ ಸಾವು ಎರಡು. ಅದು ಸತ್ತಿಲ್ಲ, ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತ ಅನಿಸಿಕೆ ಇದ್ದು ಬಿಟ್ಟರೆ ಮುಗೀತು ಅಷ್ಟೇ. ಅದು ಪದೇ ಪದೇ ಶಿವಣ್ಣ ಹೇಳೋದನ್ನೇ, ರಾಘಣ್ಣ ಹೇಳೋದಷ್ಟೇ, ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇದ್ದಾರೆ, ಸತ್ತಿದ್ದಾನೆ ಅಂತ ಹೇಗೆ ಹೇಳ್ಬೇಕು. ಅದು ನಿಜ ಕೂಡ. ಶಿವಣ್ಣ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ, ಶಿವಣ್ಣ ಅವರು ಒಂದು ಸರ್ಟಿಫಿಕೇಟೇ ಕೊಟ್ಟುಬಿಟ್ಟು ನನಗೆ ಆರಂಭದಲ್ಲಿ ಭಯ ಇತ್ತು ನಿಮ್ಮ ಮಾತಾಡೋ ರೀತಿಯಲ್ಲಿ. ನೀವೊಂದು ಹಾಯ್ ಬೆಂಗಳೂರಿನೆಲ್ಲ ಬರೀತೀರಿ, ನೆಗೆಟಿವ್ ಆಗಿ ಬರೀತೀರಿ, ಸೊ ನಮ್ಮ ಬಗ್ಗೆಲ್ಲ ಏನೇನು ಬರೆದ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಭಯ ಇತ್ತು. ಆದರೆ ಕ್ರಮೇಣ ಗೊತ್ತಾಯಿತು ನೀವು ಅದಲ್ಲ. ಅದಕ್ಕೆ ನನಗೆ ತುಂಬ ಆತ್ಮೀಯವಾಗಿ ಕಾಡುವ ಒಂದು ಮಾತಂದರೆ, ನೀವು ಯಾವಾಗಲೂ ಒಬ್ಬ ಮನುಷ್ಯನ ದೂರದಿಂದ ಜಡ್ಜ್ ಮಾಡಬೇಡಿ, ನಿಮ್ಮ ಹತ್ತಿರದಿಂದ ಜಡ್ಜ್ ಮಾಡಿ. ಹತ್ತಿರದಿಂದ ಏನಾದ್ರು ತಪ್ಪು ಮಾಡಿದರೆ ತಕ್ಷಣ ಹೇಳಿ, ದೂರದಲ್ಲಿದ್ದು ನಾವು ಹಾಗೆ ಹೀಗೆ ಹೀಗೆ ಅದು ತೀರ್ಮಾನಕ್ಕೆ ಬರಬೇಡಿ ಅಂತೇಳಿ ಹೇಳುವ ಮಾತಿದ್ದೆಲ್ಲ ನನಗೆ ಯಾವತ್ತೂ ಕಾಡುವಂಥ ಮಾತುಗಳು. ಅದು ಶಿವಣ್ಣ ಹಾಗೆ ಹೇಳಿದ್ದು. ಅದು ನನ್ನ ಶುಭಂ ಪುಸ್ತಕ ಇನ್ವೈಟ್ ಮಾಡಲಿಕ್ಕೆ ಹೋದಾಗ. ಆಮೇಲೆ ಇವನು ಬಂದ ಹುಡುಗ ಸಾರಥಿ ಅಂತೇಳಿ, ನನಗೆ ಶಿವಣ್ಣನ ಹೀರೋ ಮಾಡ್ಕೊಂಡು ನಾನು ಕತೆ ಬರೆದೀನಿ, ಒಂದು ಕಲ್ಸಿಟ್ಟಲ್ಲ ಅವ್ರ ಕತೆ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನನ್ನ ಹತ್ರ ಬಂದ. ನಾನು ಶಿವಣ್ಣಗೆ ಫೋನ್ ಮಾಡಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋದ್ವಿ. ಹೋದರೆ ಕತೆ ಹೇಳ್ತಾರೆ, ಕನ್ನಡದಲ್ಲಿ ಕತೆ ಹೇಳುವಾಗ ಅವನಿಗೆ ಕನ್ನಡದಲ್ಲಿ ಮಳೆ ಇದು ತಮಿಳ, ಅವನಿಗೆ ಫ್ಲೂಯೆಂಟಾಗಿ ಹೇಳಲಿಕ್ಕಾಗಿಲ್ಲ. ಪರವಾಗಿಲ್ಲ ತಮಿಳ್ ಪೇಸಿಂಗ್ ಅಂತ ಹೇಳ್ದ. ಸೊ ತಮಿಳಿನಲ್ಲಿ ಕತೆ ಹೇಳಿದ. ಕತೆ ಕೇಳ್ತಾ 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 ಶಿವಣ್ಣ ಟೀ ಕುಡಿದು ಜಾಸ್ತಿ ಆಗ್ಬಿಡ್ತು ಅಲ್ಲಿ. ಬಟ್ ಅಂಥ ಸಂದರ್ಭದಲ್ಲಿ ಟೀ ಕೊಡ್ಲಿಕ್ಕೆ ಒಬ್ಬ ಇರ್ತಾನೆ, ನಾನು ನೋಡ್ತಾ ಇದ್ದೀನಿ ಟೀ ಕುಡಿತಾನೆ ಇದ್ದಾರೆ ಆಗಾಗ. ಆಮೇಲೆ ಕೂತ್ಕೊಳ್ಳೋ ಸ್ಟೈಲ್ ಬೇರೆ ಇತ್ತು, ಎಲ್ಲ ಚಕಣ ಮಕ್ಕಳು ಹಾಕಿ ಕೂತ್ಕೊಂಡ್ರು ಸೋಫಾ ಮೇಲೆ, ಕತೆ ಅಷ್ಟು ಇಂಟ್ರೆಸ್ಟ್ನಲ್ಲಿ. ಸೊ ನೋಡ್ತಾ ನೋಡ್ತಾ ಅದು
ಹೆಬ್ಬೆಟ್ಟು ಅಂತ ಸಿನಿಮಾದ ಇದು ಆ ಕಥೆಯ ಟೈಟ್ಲ್ ಅದು ಹೆಬ್ಬೆಟ್ಟು. ಆ ಟೈಟ್ಲೇ ಭಾರಿ ಖುಷಿ ಆಯಿತು. ಯಾಕೆಂದರೆ ಒಬ್ಬ ಪತ್ರಕರ್ತ ಅವನು ಟೈಪ್ ಮಾಡೋದಲ್ಲ. ಉದಾಹರಣೆಗೆ ರವಿ ಬೆಳಗೆರೆ ಉದ್ದೇಶಿಸೇ ಅದನ್ನು ಮಾಡಿರೋದು, ಆ ಕತೆ ಮಾಡಿರೋದು. ಅವನ ಹೆಬ್ಬೆಟ್ಟನ್ನು ಕಟ್ ಮಾಡಿಬಿಡ್ತಾರೆ ರೌಡಿಗಳು. ಆಮೇಲೆ ಬರೀಲಿಕ್ಕೆ ಆಗಲ್ಲ ಅವನಿಗೆ. ಸೊ ಅಂಥ ಒಂದು ಸೀನ್. ಆ ಹೆಬ್ಬೆಟ್ಟು ಕಟ್ ಮಾಡಿದ ಪತ್ರಕರ್ತನ ಪಾತ್ರ ನಾನು ಮಾಡಬೇಕು. ಶಿವಣ್ಣ ಹೀರೋ ಕಮ್ ವಿಲನ್ ಎರಡೂ ಮಿಕ್ಸ್ ಆದಂಥ ಪಾತ್ರ. ಅದು ತುಂಬ ಇಷ್ಟ ಆಯಿತು. ಅಣ್ಣ ನೀವು ಮಾಡ್ತೀರಾ, ನೀವು ಮಾಡೋಣ ಅಂತೇಳಿ ಎಲ್ಲ ಫಿಕ್ಸ್ ಆಗಿಬಿಡ್ತು. ಆಮೇಲೆ ಎದ್ದು ಬರುವಾಗ ಕತೆ ಇಷ್ಟ ಆಯಿತು, ಸಿನಿಮಾ ಆಗೋದೆ ಅಂತ ತೀರ್ಮಾನ ಆಯಿತು. ಹೆಬ್ಬೆಟ್ಟು ಬರುವಾಗ ಫೋನ್ ಮಾಡಿದ್ರು ಶಿವಣ್ಣ. ಫೋನ್ ಮಾಡಿಬಿಟ್ಟು, ಅಣ್ಣ ಕಥೆಯನ್ನು ಯಾರಿಗೂ ಕೊಡಬೇಡಿ, ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಇದ್ದಾರೆ, ರೆಡಿ ಇದ್ದಾರೆ, ಆಮೇಲೆ ನಾವು ಮಾಡ್ಕೊಂಡ್ಬಿಡೋಣ ಅಂತೇಳಿ ಕಮಿಟ್ ಆಗಿಬಿಡ್ತು. ಇಲ್ಲ, ಇದು ಶಿವಣ್ಣನೇ ಮಾಡಬೇಕಾದ ಪಾತ್ರ, ನಿಮಗೆ ಇದು ಕತೆ ಅಂತೇಳಿ ಹೇಳಿದೆ. ಬಟ್ ಅದು ಹೇಳಿಲ್ಲ, ಯೋಗ್ಯತೆ ಕೂಡಿ ಬರಬೇಕು, ಅದು ಕೂಡಿ ಬರಲಿಲ್ಲ. ಇದು ಶಿವಣ್ಣ. ಇವಾಗ ಶಿವಣ್ಣ, ಅಪ್ಪು ಇವರ ನಂತರ ನಾವು ನೋಡೋದಾದರೆ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹ ಮತ್ತು ಇವಾಗ ಬಿರುಕು ಅವರ ಅಭಿಮಾನಿಗಳ ಮಧ್ಯೆ ತುಂಬ ನಡೀತಾ ಇರುತ್ತೆ. ಸಾಕಷ್ಟು ನಾವು ಟ್ರಾಲ್ ಪೇಜಸ್ಗಳಲ್ಲಿ ನಿಂದನೆಗಳನ್ನ ಕೂಡ ನೋಡ್ತೀವಿ. ಇದು ಬೇಡ ಅಭಿಮಾನಿಗಳಿಗೆ. ಆ ನಾಯಕ ನಟರುಗಳನ್ನು ಅವರಂತೆ ಇರೋಕ್ಕೆ ಬಿಡಬೇಕು. ನಾವು ಮಾತಾಡೋದ್ರಿಂದ ಅವರಿಗೆ ವೈಯಕ್ತಿಕ ಜೀವನಕ್ಕೆ ತುಂಬ ಪರಿಣಾಮ ಬೀರುತ್ತೆ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಖಂಡಿತ. ಅವರ ಅದ್ಭುತವಾದ ಸ್ನೇಹವನ್ನು ನಾನು ಕಂಡವನು. ಅವ್ರ ಜೊತೆನೇ ಮಿಕ್ಸ್ ಆದವನು. ಅವರು ಬೇರೆ ಬೇರೆ ಆದಾಗ ತುಂಬ ದುಃಖಪಟ್ಟವನು ನಾನು ಕೂಡ. ಬೇರೆ ಬೇರೆ ಆಗಲಿಕ್ಕೆ ಕಾರಣ ನಮಗೆ ಗೊತ್ತಿಲ್ಲ. ಯಾರು ಅವರಿಬ್ಬರೂ ಹೇಳೋಲ್ಲ ಪರಸ್ಪರ ಏನಾಯಿತು ಅಂತ ಯಾರಿಗೂ ಏನೂ ಹೇಳಿಲ್ಲ, ಗೊತ್ತಿಲ್ಲ. ಬಟ್ ಮಾತು ಬಿಟ್ಟಿದ್ದಾರೆ. ಒಂದು ದಿವಸ ಮೈಸೂರಿನಲ್ಲಿದ್ದೆ ನಾನು. ಅಣ್ಣ ಗುರುಗಳೇ ಅಂತ, ನಾನು ಗುರುಗಳಿಂದ ಕರೀತು ಸುದೀಪ್. ಗುರುಗಳು ಎಲ್ಲಿದ್ದೀರಿ ಅಂತ. ಮೈಸೂರಿನಲ್ಲಿ ನಾನಿದ್ದೇನೆ, ಬಂದುಬಿಡಿ ಅಂದೇನೆ. ಎದ್ದು ಹೊಟ್ಬಿಟ್ಟೆ. ಒಟ್ಟು ಎಲ್ಲಿ ಬನ್ನಿ ಕೂತ್ಕೊಂಡು ನಿಂತಾರೆ ಕಾರಲ್ಲಿ. ಕೂತ್ಕೊಂಡೆ. ಇಲ್ಲಿಗೆ ಏನು ಅಂತ ಕೇಳಿಲ್ಲ. ಕಾರು ಹೋಗ್ತಾ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ. ಹೋಗಿ 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 ನೋಡಿದರೆ ಹಾಸನದಲ್ಲಿ ಒಂದು ಆಡಿಟೋರಿಯಂ ಒಂದು ಫಂಕ್ಷನ್. ಆ ಫಂಕ್ಷನ್ನಲ್ಲಿ ಸುದೀಪ್ ಮುಖ್ಯ ಅತಿಥಿ. ನನಗೆ ಇದು ಯಾಕೆಪ್ಪ, ಏನು ಕತೆ, ಯಾವುದೋ ಒಬ್ಬ ಕಲಾವಿದನಿಗೆ ಸಹಾಯ ಆಗುವಂಥ ಒಂದು ಕಾರ್ಯಕ್ರಮ ಅದು, ದುಡ್ಡು ಆರ್ಥಿಕ ಸಹಾಯ ಮಾಡಲಿಕ್ಕೆ. ಅದಕ್ಕೆ ಒಂದು ಗೆಸ್ಟ್ ಆಗಿ ಅವರನ್ನು ಕರೆದಿದ್ದಾರೆ. ನಾವು ಮುಂದೆ ಕೂತ್ಕೊಂಡಿದ್ದೀವಿ, ಸುದೀಪ್ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಸೊ ಡ್ಯಾನ್ಸ್ ಗೀನ್ಸ್ ಅದ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ನಡೀತಿರುವಾಗ ಇದ್ದಕ್ಕಿದ್ದಾಗೆ ಅನೌನ್ಸ್ಮೆಂಟ್, ಈಗ ದರ್ಶನ್ ಅವರು ನಮ್ಮನ್ನು ಸೇರಿಕೊಳ್ಳಿದ್ದಾರೆ ಅಂತಾರೆ. ಒಂದೇ ವೇದಿಕೆಯಲ್ಲಿ ಇಬ್ರು ಅಲ್ಲ, ಬಂದು ನನ್ನ ಈಚೆ ಒಂದು ಕಾಲಿತ್ತು ಸೇರ್, ಅಲ್ಲಿ ಕೂತ್ಕೊಂಡ್ಬಿಟ್ರು. ಇಲ್ಲಿ ಸುದೀಪ್, ಇಲ್ಲಿ ದರ್ಶನ್, ಮಧ್ಯದಲ್ಲಿ ನಾನು. ಸೊ ಅದು ಸ್ನೇಹ ಅಂದ್ರೆ ಹೆಂಗೆ ಅಂತ ಹೇಳಿ, ಇಲ್ಲಿ ನಾನು ಮಂಗಳೂರಿನಲ್ಲಿ ಶೂಟಿಂಗ್ನಲ್ಲಿದ್ದೆ. ಈತ ಕರೆದ ನನ್ನ, ಅದಕ್ಕೆ ಓಡ್ಕೊಂಡ್ಬಂದಿದ್ದೀನಿ ಅಂತೆಲ್ಲ. ಅಷ್ಟರಲ್ಲಿ ಇಬ್ಬರು ಸ್ಟೇಜಿಗೆ ಕರೆದ್ರು. ಈಗ ಅವರಿಬ್ಬರು ಕುಣಿತಾ ಇರುವ ಸೀನು ನೀವೆಲ್ಲ ಟಿ ವಿಯಲ್ಲಿ ನೋಡ್ತಿರೋ, ಅದು ಅವತ್ತು ಅಲ್ಲಿ ನಡೆದಿರೋದು. ಕುಚುಕು ಅಂತೇಳಿ ಹಾಡು, ಯಾವುದೋ ಒಂದು ಹಾಡು ಹಾಕ್ಕೊಂಡು ಇಬ್ಬರು ಡ್ಯಾನ್ಸ್, ಭರ್ಜರಿ ಡ್ಯಾನ್ಸ್, ಎಲ್ಲ ಕ್ಲಾಪ್ ಅಲ್ಲಿ ಪಕ್ಕ ಸುತ್ತು ಡ್ಯಾನ್ಸ್ ಮಾಡಲಿಕ್ಕೆ ಹುಡುಗಿಯರೆಲ್ಲ ಇದ್ದಾರೆ. ಏನು ರೋಮಾಂಚನ, ಎಲ್ಲ ಖುಷಿ. ಇಬ್ಬರು ಸ್ಟಾರ್ಗಳು ಬಂದು ಅಪ್ಕೊಳ್ಳೋದು, ಮುದ್ದಾಡೋದು, ಅದೆಲ್ಲ ನೋಡ್ತಾ ಇದ್ದೆ ಸ್ಟೇಜ್ ಮೇಲೆ. ಅದನ್ನ ಇದೇ ಕಣ್ಣಾರೆ ನೋಡಿದ ಸೀನ್ ಅದು. ಆಮೇಲೆ ಇದ್ದಕ್ಕಿದ್ದಾಗೆ ಇಲ್ಲ, ಎಂತ ಇದು, ಯಾಕೆ ಹೀಗಾಯ್ತು, ಆಗಬಾರ್ದಿತ್ತು ಅಂತೇಳಿ. ದಿವಸ ಸುದ್ದಿ ಟಿ ವಿ ಇಂಟ್ರ್ಯೂ ಅಂತಲ್ಲ, ಸುದ್ದಿ ಟಿ ವಿಗೆ ಇನ್ವೈಟ್ ಮಾಡಿದ್ದೆ ಸುದೀಪ್ ಅವರು. ಬರ್ತೀನಿ ಅಣ್ಣ ಅಂತ ಹೇಳಿದರು. ಹೇಗೆ ಹೋಗೋದು ಅಂತ, ಇಲ್ಲ ನಾನು ಬರ್ತೇನೆ ಮನೆಗೆ ಅಂತ ಹೇಳಿದೆ. ಮನೆ ಜೆ ಪಿ ನಗರದಲ್ಲಿ. ನಾನು ನನ್ನ ಕಾರ್ನಲ್ಲಿ ಹೋದೆ. ಕಾರ್ ಎಲ್ಲಿ ಇಟ್ಟಿರ, ನಾನು ನಮ್ಮ ಕಾರ್ನಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋದರು. ದಾರಿಯಲ್ಲಿ ನನಗೆ ಯಾಕೆ ಇದನ್ನು ಕೇಳಬಾರ್ದು ಅಂತ ಅನ್ನಿಸ್ತು. ಸುದೀಪ್ ಏನು ದರ್ಶನ್ದು ಯಾಕೆ ಮತ್ತೆ ಸರಿ ಹೋಗಲ್ವಾ ಅಂತ. ಗುರುಗಳೇ, ಅದು ಮಾತ್ರ ಕೇಳಬೇಡಿ, ಆ ವಿಷಯ ಬೇಡ. ಅದು ಕೇಳಿದರೆ ಬೇರೆ ಬೇರೆ ಏನೇನೋ ಮನಸ್ತಾಪಗಳು ಶುರು ಆಗ್ತದೆ. ಆ ವಿಷಯ ಬಿಟ್ಟುಬಿಡಿ, ದರ್ಶನ ವಿಷಯ ಇಲ್ಲಿ ಬೇಡ, ಬೇರೆ ಏನಾದರೂ ಮಾತಾಡಿದ್ರೆ ಮಾತಾಡೋಣ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಆದ್ರೆ ಎಂದು ಸುದೀಪ್ ಅವರು ದರ್ಶನ್ ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ. ನಾವು ಯಾವುದೇ ಅವ್ರ ಮಗನ ಬಗ್ಗೆ ಎಂತ ಪ್ರೀತಿ ಮಾತಾಡಿದಾರೆ ಗೊತ್ತಾ. ಇದನ್ನೆಲ್ಲ ಆ ಮಗ ನೋಡ್ತಾ ಇದ್ದಾನೆ. ಅವನಿಗೆ ಎಷ್ಟು ನೋವಾಗಬಹುದು, ಆ ಫ್ಯಾಮಿಲಿ ಇದೆ ಅವನಿಗೆ, ಆ ಫ್ಯಾಮಿಲಿಗೆ ಎಷ್ಟು ನೋವಾಗಬಹುದು. ಇದು ಹೃದಯದಿಂದ ಬರುವ ಮಾತುಗಳು, ಮನಸ್ಸಿಟ್ಟು ಹೇಳುವಂತ ಮಾತುಗಳು ಸುದೀಪ್. ಅದು ದೊಡ್ಡತನವನ್ನು ತೋರಿಸ್ತದೆ. ಏನೇ ಇದಾಗಿದ್ರೂ ಕೂಡ ಒಂದು ಒಂದು ಆ ಗೆಳೆತನದ ಇದು ಅಂತಲ್ಲ, ಪ್ರೀತಿ ಅದು ಇದ್ದೇ ಇದೆ. ಇವನಿಗಿದೆ, ದರ್ಶನ್ಗಿದೆ. ಅವರ ಅಭಿಮಾನಿಗಳು ಈಗ ನಾಯಕ ನಟರುಗಳನ್ನ ತುಂಬಾ ಕೇವಲವಾಗಿ ನೋಡೋದು, ಒಬ್ರಿಗೊಬ್ರಿಗೆ ಎರ್ಚಾಟಗಳನ್ನ ಮಾಡಬಾರ್ದು. ಅಲ್ಲಿ ವಿಷ್ಣುವರ್ಧನ್, ರಾಜ್ಕುಮಾರ್ ಅಭಿಮಾನಿಗಳು ಏನು ಮಾಡಿದ್ರು ಅದು ಇಲ್ಲಿ ರಿಪೀಟ್ ಆಗ್ತಾ ಇದೆ. ನಾನು ಗಮನಿಸಿದ ಮಟ್ಟಿಗೆ ರಿಪೀಟ್ ಆಗ್ತದೆ. ಅದಾಗಬಾರ್ದು. ದರ್ಶನ್ ಪರವಾಗಿ ನಿಂತುಕೊಂಡು ಏನೇ ಮಾತಾಡಿದ್ರು ದರ್ಶನ್ಗೆ ತೊಂದರೆ. ಈಗ ಆಗಬಾರ್ದು ಅದು.
ಯಾಕಂದರೆ ಅಂಥ ಸ್ಥಿತಿಯಲ್ಲಿದ್ದಾರೆ ದರ್ಶನ್ ಜೈಲಲ್ಲಿ ಇರುವಾಗ ಇವರು ಇಂಥ ಗಲಾಟೆ ಮಾಡ್ಕೊಂಡು ಹೊರಟ್ರೆ ಅವ್ರಿಗೆ ಮತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಬರ್ತದೆ ಅಂತ ಯಾರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಕಂಟ್ರೋಲಿಗೆ ಮಾಡ್ಕೋಬೇಕು. ಮತ್ತು ಅವರು ಯಾವತ್ತಿದ್ದು ಕೂಡ ಅವ್ರ ಜೊತೆಯಾಗಿರ್ತಾರೆ ನನಗೆ ಅನ್ಸೋದು. ಅಂದ್ರೆ ಅವರ ನಿಜವಾದ ಅಭಿಮಾನಿಗಳು ಇದನ್ನ ಮಾಡ್ತಾ ಇಲ್ಲ, ಯಾರೋ ಬೇರೆ ಇರ್ಬೋದೇನೋ ಮಾಡ್ತಾ ಇರ್ಬೋದು ದುರಭಿಮಾನಿಗಳು ಅಂತೇಳಿ ಅವರು ಮಾಡ್ತಾ ಇರ್ಬೋದು, ಹೇಳಲಿಕ್ಕಾಗಲ್ಲ. ಏನೋ ಕೊಕ್ಕೆ ಹಾಕೋದಿಕ್ಕೆ, ಕಾಲು ಎಳಿಲಿಕ್ಕೆ, ಚಾಕ್ ಹಾಕೋದಕ್ಕೆ ಇಂಥ ಒಂದು ಮನಸ್ಥಿತಿಯ ವಿಕೃತ ಮನಸ್ಸಿನವರು ಅದನ್ನೆಲ್ಲ ಮಾಡ್ತಾ ಅದು ನಾಯಕ ನಟರ ಮೇಲೆ ಪರಿಣಾಮ ಬೀರುತ್ತೆ ಖಂಡಿತ ಬೀರುತ್ತೆ. ಒಬ್ಬ ಪುಟ್ಟವನೇ ಇಲ್ಲ, ಅದು ತಾಕತ್ತು, ಒಬ್ಬ ನಿರ್ದೇಶಕನ ತಾಕತ್ತು. ನನ್ನ ಜೊತೆ ಒಂದು ಕೋತಿ ಆ್ಯಕ್ಟ್ ಮಾಡಿದ್ದು ಕೂಡ ಅದು ಗೆಲ್ತದೆ ಅಂತೇಳಿ ಮಹಾರಾಷ್ಟ್ರ ಇಡೀ ಇಂಡಸ್ಟ್ರಿಯನ್ನೇ ಆಳ್ತಾ ಇದ್ದಂಥ ಒಂದು ಕಾಲ. ನಾಯಕಿಗೆ ಅವಕಾಶನೇ ಇರಲಿಲ್ಲ, ಯಾವ ರೈಟ್ರಿಗೂ ಸರಿಯಾಗಿ ಕೂಡ. ಅದರ ಹಿನ್ನೆಲೆಯಲ್ಲಿ ಇರೋದು ವೇಣು, ಛಾಯಾಗ್ರಾಹಕ ತಾರಮನ ಗಂಡ ಗಣೇಶ್. ಇದನ್ನು ಡ್ರಾಪ್ ಮಾಡೋಣ ಬೇಡ ಇದು.